ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಓಟ್ ಡೇ ವ್ಲಾಗ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ. ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಬ್ರಷಿಂಗ್. ಸೊ ನೋಡಿ, 6 ಗಂಟೆಯಲ್ಲೂ ಕೂಡ ಇನ್ನೂ ಚಂದ್ರ ಕಾಣಿಸ್ತಾನೇ ಇದ್ದ. ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಸೊ ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ ನಿಮಗೂ ತೋರಿಸೋಣ ಅಂತ. ಸೊ ಪ್ರಕುಲ್ಗೆ ಇವತ್ತು ಕ್ರಿಕೆಟ್ ಕೋಚ್ ಇದೆ. ಸೊ ಹಾಗಾಗಿ ಹೋಗಬೇಕಲ್ಲ, ಬೇಗ ನಾನೇ ಬಿಟ್ಟು ಬರೋದು ಬೆಳಿಗ್ಗೆನೇ. ಅಪ್ಪ ಆಮೇಲೆ ಕರ್ಕೊಂಡು ಬರ್ತಾರೆ. ಸೊ ಹಾಗಾಗಿ ರೆಡಿ ಆಗ್ತಿದ್ದಾನೆ. ಸೊ ಡ್ರೆಸ್ಸು ಕೊಡ್ತಾರೆ ನೆಕ್ಸ್ಟ್ ವೀಕಲ್ಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಆ್ಯಸ್ ಯೂಶ್ವಲ್ ಮಾಮೂಲಿ ನೈಟ್ ವೇರ್ ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ತಾನೆ. ಸೊ ನಮ್ಮ ಡಿಂಕು ನೋಡಿ ಆಗಲೇ ಎದ್ದು ಆಟ ಆಡ್ತಿದ್ದಾನೆ. ಇಲ್ಲಿ ಪ್ರಕುಲ್ ಶೂಸ್ ಹಾಕ್ಕೊಂಡು ರೆಡಿ ಆಗ್ತಿದ್ದಾನೆ. ಹೋಗಿ ಬಿಟ್ಟು ಬರಬೇಕು. ಬೆಳಗ್ಗೆ ಹಾಲು ಮಾತ್ರ ಕುಡಿತಾನೆ. ಸೊ ಮತ್ತೆ ಬಂದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿಂತಾನೆ. ಆ್ಯಂಡ್ ಲಶಿಕಾ ಕೂಡ ಒಂದೊಂದು ಸಲ ಬೇಗ ಎದ್ದೊಳ್ತಾಳೆ. ಆ ಟೈಮಲ್ಲಿ ಲಶಿಕಾ ಕೂಡ ಬಂದುಬಿಡ್ತಾಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎಲೆಕ್ಷನ್ನು ರಜಾ ಇವಾಗ ನಮಗೆ. ಸೊ ಬೆಳಗ್ಗೆನೇ ಕ್ರಿಕೆಟ್ಗೆ ಬಿಟ್ಟು ಬಂದೆ ಪ್ರಕುಲ್ನ. ಸೊ ಅವನು ರೆಡಿ ಆಗೋಷ್ಟೊತ್ತಿಗೆ ಒಂದಿಷ್ಟು ಅಡುಗೆ ಪ್ರೊಸೆಸ್ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋತೀನಿ. ಚಾಪ್ ಮಾಡೋದು ಅವೆಲ್ಲ. ಇನ್ನು ಅವ್ನು ಬಿಟ್ಟು ಬಂದಮೇಲೆ ನಾನು ಉಳಿದಿದ್ದೆಲ್ಲ ತಿಂಡಿ ಸಾಂಬಾರೆಲ್ಲ ಮಾಡ್ಕೋತೀನಿ. ಸೊ ಇವತ್ತು ರಜಾ ಅಲ್ಲ, ಒಂದು ಸ್ವಲ್ಪ ಲೇಟಾಗಿ ಅಷ್ಟೇ. ಆ್ಯಂಡ್ ಇವತ್ತು ಕೂಡ ಇದೆ. 2 ಟೈಮ್ಸ್ ಹೋಗ್ತಾನೆ ಅವನು, ಬೆಳಗ್ಗೆ ಮತ್ತು ಸಂಜೆ. ಇವಾಗ ರಜಾ ಅಲ್ವಾ, ಹಾಗಾಗಿ ಸೊ ಬೆಳಗ್ಗೆ ನಾನು ಬಿಟ್ಟು ಬರ್ತೀನಿ, ಆಮೇಲೆ ಅಪ್ಪ ಕರ್ಕೊಂಬರ್ತಾರೆ. ಮತ್ತು ಸಂಜೆ ಅಪ್ಪ ಬಿಟ್ಟು ಬರ್ತಾರೆ, ಮತ್ತು ಸಂಜೆ ನಾನು ಕರ್ಕೊಂಬರ್ತೀನಿ. ಸೊ ಆ ಥರ. ಸೊ ನಾನು ಇದ್ದಿದ್ದರೆ ನಾನೇ ಕರ್ಕೊಂಬರ್ತಿದ್ದೆ. ಬಟ್ ನನಗೆ ಆಫೀಸ್ ಟೈಮಿಂಗ್ಸ್ ಅಲ್ವಾ, ಹಂಗಾಗಿ ನನಗೆ ಕರ್ಕೊಂಬರೋದಕ್ಕಾಗಲ್ಲ. ಸೊ ಇವಾಗ ತಿಂಡಿ ಟೊಮೆಟೊ ಬಾತ್ ಮಾಡೋಣ ಅಂತ ಮೊಸೊಪ್ಪಿಗೆಲ್ಲ ಸೊಪ್ಪೆಲ್ಲನೂ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಮಾಡಬೇಕು. ಆ್ಯಂಡ್ ಇವತ್ತು ತಂಗಿಯವ್ರು ಕೂಡ ಬರ್ತಾರೆ. ನೆನ್ನೆ ಅವ್ರದ್ದು ಆ್ಯನಿವರ್ಸರಿ ಇತ್ತು. ಸೊ ಅವರು ಕೂರ್ಗಿಗೆ ಹೋಗ್ಬಿಟ್ಟಿದ್ರು, ಒಂದು 3 ದಿನ ವೆಕೇಷನ್ ಅಂತ. ಸೊ ಅದನ್ನೆಲ್ಲ ಡೈರೆಕ್ಟ್ ಬರ್ತಿದ್ದಾರೆ, ಯಾಕಂದರೆ ಅವ್ರದ್ದು ವೋಟಿಂಗ್ ಇಲ್ಲೇ ಇರೋಲ್ಲ, ಹಾಗಾಗಿ. ಸೊ ಅವಳದು ವೋಟಿಂಗ್ ಇಲ್ಲೇ ಇದೆಯಲ್ಲ, ಹಾಗಾಗಿ ಬರ್ತಿದ್ದಾರೆ. ಒಂದು ಸ್ವಲ್ಪ ದಿನ ಇಲ್ಲಿದ್ದು ಮತ್ತೆ ಬ್ಯಾಂಗ್ಳೂರಿಗೆ ಹೋಗ್ತಾರೆ. ಸೊ ಸಂಜೆ ಬರ್ಬೋದು ಅನಿಸುತ್ತೆ, ಮಧ್ಯಾಹ್ನ ಹಂಗೆ ಬರ್ಬೋದು ಅನಿಸುತ್ತೆ. ಇವಾಗ ಬೆಳಗ್ಗೆ ಚೆಕ್ಔಟ್ ಆಗಿ ಮಧ್ಯಾಹ್ನ ಬರ್ತಾರೆ. ಸೊ 5 o'clockಗೆಲ್ಲ ಕ್ಲೋಸ್ ಅಲ್ವಾ ಎಲೆಕ್ಷನು, ಹಾಗಾಗಿ ನಾವೊಂದು ಮಧ್ಯಾಹ್ನ ಟೈಮ್ ಹೋಗೋಣ ಅಂತ. ಅವಾಗೊಂದು ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತ ಅಷ್ಟೇ. ಸೊ ಬನ್ನಿ ಟೊಮೆಟೊ ಬಾತ್ ಸ್ಟಾರ್ಟ್ ಮಾಡೋಣ. ಪಾಯಸ ರೆಡಿ ಮಾಡಿದ್ನಲ್ಲ, ಅದನ್ನು ತಿಂತವಳೆ ಲಶಿಕಾ. ಫಸ್ಟ್ ಟೇಸ್ಟ್ ಮಾಡ್ತಿದ್ದಾಳೆ. ಹೆಂಗಿದೆ ಲಶಿಕಾ? ಬಾಗುಂದಾ ಪಾಯಸ? ಬಾಗುಂದಾ? ಫುಲ್ಲು ಇದು ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕಿದ್ದೆ, 2 ತಂಪಲ್ವಾ ಸಮ್ಮರಲ್ಲಿ ಅಂತ. ಫಸ್ಟ್ ತಿನ್ನು ನೀನು, ಆಮೇಲೆ ನೀರು ಮಲಗಿಸ್ಬೇಕು. ಪಾಯಸ ತಿನ್ನಿಸ್ಮೇಲೆ ತಿನ್ನು, ಬೇಗ ಮಲ್ಕೊಳ್ಳಿ ಬಂತು. ಚೆನ್ನಾಗಿದೆಯಾ ರಶಿ? ಚೆನ್ನಾಗಿದೆಯಾ? ಚಪ್ಪು ಬಾಗುಂದಾ? ಅದೇನದು ಒಂದು ಸತಿ ತಿನ್ನೋದು, ಒಂದು ಸತಿ ನೀರು ಕುಡಿಯೋದು. ಅದೇನು ಖಾರ ಇದೆಯಾ? ಸಬ್ಬಕ್ಕಿ ಬಾಲು ತಿನ್ನು, ಬಾಲ್ ತಿನ್ನು. ಸ್ಪೂನ್ ತೊದಿಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ. ಓ ಮೈ ಗಾಡ್, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಬಿಸಿಲಿಗೆ ಇದು ಅರಳೋದು, ನೆರಳಿಗೆ ಮತ್ತೆ ಮುಗ್ಗು ಥರ ಆಗಿಬಿಡುತ್ತೆ. ಸಕ್ಕತ್ತಾಗಿದೆ ಅಲ್ಲ ನೋಡೋಕ್ಕೆ.
ಇವತ್ತು ನಾನು ಕೂಡ ಮನೆಯಲ್ಲೇ ಇದ್ನಲ್ಲ, ಹಾಗಾಗಿ ನಮ್ಮದು ವಾರದ ಕಲಶ ಬಂದುಬಿಟ್ಟು ಶುಕ್ರವಾರನೇ. ತುಂಬ ಸಲ ಹೇಳಿದ್ದೀನಿ, ಹಾಗಾಗಿ ನಾನೇ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋಕ್ಕೆ ನನಗೆ ಇದು ಟೈಮೇ ಸಿಗೋಲ್ಲ. ಇವತ್ತು ಹೆಂಗೋ ಕರೆಕ್ಟಾಗಿ ಶುಕ್ರವಾರ ರಜಾ ಕೊಟ್ಟಿದ್ರಲ್ಲ, ಹಾಗಾಗಿ ನಾನೇ ಕಲಶ ಇಟ್ಟು ಎಲ್ಲ ಪೂಜೆ ಮಾಡೋಣ ಅಂತ ಅಷ್ಟೊತ್ತಿಗೆ ಅಮ್ಮ ಕೂಡ ರೆಡಿ ಆಗ್ತಾಯಿದ್ರು. ಓಟ್ ಬೇರೆ ಆ್ಯಂಡ್ ತಂಗಿಯವರು ಕೂಡ ಬರ್ತಾರಲ್ವ, ಅವ್ರು ಬಂದು ಸಂಜೆ ಓಟ್ ಹಾಕೋತಾರೆ. ಅವಳೊಬ್ಬಳದೇ ಇಲ್ಲಿರೋದು. ಸೊ ಅಷ್ಟೊತ್ತಿಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ಊಟ ಮಾಡಿ ಹೋಗಿ ಬರೋಣ, ಅಷ್ಟೊತ್ತಿಗೆ ರಶ್ ಕಮ್ಮಿ ಇರುತ್ತೆ ಅಂತ. ಸೊ ನಾನೇ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಅಮ್ಮಂಗೆ ಲೇಟ್ ಆಗಿಬಿಡುತ್ತೆ, ಮತ್ತು ಓಟಿಗೆ ಹೋಗೋದಕ್ಕೆ ಓಟ್ ಹಾಕೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ. ಸೊ ತುಂಬ ಜನ ಪೂಜೆ ಮಾಡೋ ವ್ಲಾಗ್ಸ್ ಹಾಕಿ ಶೇರ್ ಮಾಡಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಹಾಗಾಗಿ ಒಂದು ಸ್ವಲ್ಪ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಆ್ಯಂಡ್ ನಾನು 9 ಮಾವಿನ ಎಲೆ ಇಟ್ಟು ಕಲಶ ಇಡೋದು. ಮೊದಲೆಲ್ಲ ವಿಳ್ಯದೆಲೆಯಲ್ಲಿ ಇಡ್ತಾಯಿದ್ವಿ, ಬಟ್ ಮಾವಿನ ಎಲೆಯಲ್ಲಿ ಇಟ್ಟರೆ ಇನ್ನೂ ಶ್ರೇಷ್ಠ. ಎರಡೂ ಶ್ರೇಷ್ಠನೇ, ಬಟ್ ಮಾವಿನ ಮರ ಗಿಡ ಹಿಂಗೆ ಬೆಳೀತಿದೆ ನಮ್ಮ ಸೈಟಲ್ಲಿ. ಸೊ ಹಾಗಾಗಿ ಅದನ್ನೇ ತೊಗೊಂಬಂದು 9 ಎಲೆ ಇಲ್ಲ 5 ಎಲೆ ಈ ಥರ ಇಡಬೇಕಲ್ವ. ಸೊ ಹಂಗಾಗಿ ನಾನು ಇದನ್ನೇ ಇಟ್ಟು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಮಾವಿನ ಎಲೆ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಯ್ ಗಾಯ್ಸ್, ಇವಾಗ ಜಸ್ಟ್ ಊಟ ಮಾಡಿದಾಯಿತು. ಊಟ ಮಾಡಿ ಇವಾಗ ಓಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮದು ಒಂದು ಪ್ರಾಥಮಿಕ ಶಾಲೆ ಅಂದರೆ ಗೌರ್ಮೆಂಟ್ ಇದಿರುತ್ತಲ್ಲ ಸ್ಕೂಲು, ಅದರಲ್ಲಿದೆ. ಸೊ ಕೆಲವು ಪ್ರೈವೇಟು ಆ ಥರದ್ದೆಲ್ಲ ಸಿಗುತ್ತೆ. ನಮ್ಗೆ ಯಾವಾಗಲೂ ಅದೇ ಗೌರ್ಮೆಂಟ್ ಸ್ಕೂಲಲ್ಲೇ. ಆ್ಯಂಡ್ ಹೋಗಿ ಬಂದಮೇಲೆ ಹೇಳ್ತೀನಿ ಯಾರಿಗೆ ಓಟ್ ಹಾಕ್ತೆ ಅಂತ. ಕೆಲವರೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ, ಏನೋ ಕೋಟಿ ಕಳ್ಕೊಳ್ತೀವಿ ಅನ್ನೋ ಥರ. ಇರೋದನ್ನ ಇದ್ದಂಗೆ ಡೇರಾಗಿ ಹೇಳಬೇಕು. ಕೆಲವ್ರೇ ಸೀಕ್ರೆಟು ನಾನು ಹೇಳಲ್ಲ, ಅಯ್ಯೋ ಅದೆಲ್ಲ ಪರ್ಸ್ನಲ್ಲು ಅಂತಾರೆ. ಏನು ಪರ್ಸ್ನಲ್ಲೋ ಗೊತ್ತಿಲ್ಲ. ಸೊ ಗೆಲ್ಲಿ ಬಿಡಲಿ, ಸೊ ಅದು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಅವ್ರವ್ರ ಅಭಿಪ್ರಾಯ ಅವ್ರವ್ರದ್ದು. ಸೊ ನನ್ನ ಕಡೆಯಿಂದ
ಒಬ್ಬರ ಮೇಲೆ ಅಭಿಪ್ರಾಯ ಇರುತ್ತೆ, ಇನ್ನೊಬ್ಬರ ಮೇಲೆ ಅಭಿಪ್ರಾಯ ಇರುತ್ತೆ, ಆ ರೀತಿ. ಸೊ ಅವ್ರವ್ರ ಅಭಿಪ್ರಾಯನ ಶೇರ್ ಮಾಡ್ಕೊಡೋದ್ರಲ್ಲಿ ಏನೂ ತಪ್ಪೇ ಇಲ್ಲ. ಕೆಲವ್ರು ಇರ್ತಾರೆ, ಯಾರು ಕೇಳಿದ್ರು ಪರ್ಸ್ನಲ್ಲಪ್ಪ, ನಾವೆಲ್ಲ ಹಂಗೆ ಹೇಳಲ್ಲಪ್ಪ, ಏನು ನಾನ್ ಸೆನ್ಸ್ ಅದೆಲ್ಲ ಒಂಥರ ಅಂತ ಅನಿಸುತ್ತೆ ಅಷ್ಟೇ. ನಾನು ಹೋಗಿ ಬಂದಮೇಲೆ ಹೇಳ್ತೀನಿ ಯಾರಿಗೆ ಓಟ್ ಹಾಕ್ತೆ ಅಂತ. ಆ್ಯಂಡ್ ನೀವು ಕೂಡ ಹೇಳೋಂಗಿದ್ರೆ ಈ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಯಾರಿಗೆ ಈ ಸಲ ನೀವು MP ಇದಕ್ಕೆ ಯಾರಿಗೆ ನೀವು ಓಟ್ ಹಾಕಿದ್ದು ಅಂತ. ನಿಮ್ಗೆ ಇಷ್ಟ ಇದ್ದರೆ ಹೇಳಿ, ಓಕೆನಾ, ಯಾರಿಗೆ ಹಾಕಿದ್ದೀರಾ ಓಟು ಅಂತ. ಸೊ ನನಗೆ ಗೊತ್ತಾಗುತ್ತೆ ಮೆಜಾರಿಟಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿಗೆ ಓಟ್ ಹಾಕಿದ್ದಾರೆ ಅಂತ, ಅದೊಂಥರ ಕ್ಯೂರಿಯಸ್ ಅಷ್ಟೇ. ಸೊ ಹೋಗ್ತಿದ್ದೀನಿ, ಸೊ ಮತ್ತೆ ಬಂದು ಹೇಳ್ತೀನಿ. ಫ್ರೆಂಡ್ಸ್, ಓಟ್ ಹಾಕಿ ಬಂದ್ವಿ, ಬೇಗನೆ ಆಯಿತು, ರಶ್ ಏನಿರಲಿಲ್ಲ. ನಾವು ಹೋಗಿದ್ದು ಬ್ಲಾಕಲ್ಲಿ ಯಾಕೋ ಬಿಕ್ಕಳಿಕೆ ಬರ್ತಿದೆ. ಸೊ ಈ ಸಲ ಕೂಡ BJPಗೆ. ಸೊ ಲೆಟ್ ಲೋಟಸ್ ಬ್ಲಾಸಮ್ ಎಗೇನ್. ಸೊ ಅಷ್ಟೇ ನಾನು ಹೇಳೋದು. ಯಾಕೋ ಬಿಕ್ಕಳಿಕೆ ಬರ್ತಿದೆ. ನೀರು ಕುಡಿದೆ ಏನು. ಸೊ ಇವಾಗ ಮಲಗಿಸಿ ಲಶಿಕಾನ ನಾನು ಪ್ರಕುಲ್ನ ಬಿಟ್ಟು ಬರೋಕ್ಕೆ ಹೋಗಬೇಕು ಕ್ರಿಕೆಟ್ ಕೋಚಿಂಗ್ಗೆ. ಸೊ ತಂಗಿಯವ್ರು ಇನ್ನು 1 ಅವರಿಗೆ ಬರ್ತಾರೆ, 1 ಅವರಲ್ಲಿ ಬರ್ತೀವಿ ಅಂತ ಅಂದರು. ಸೊ ಅವ್ರು ಬಂದಮೇಲೆ ಅವ್ರು ಹೋಗಿ ಒಬ್ಬಳದೇ ಓಟು, ಅವ್ರದ್ದು ಆಂಧ್ರ ಅಲ್ವಾ, ಹೋಗಿ ಓಟ್ ಹಾಕಿ ಬರ್ತಾರೆ. ಸೊ ಲೆಟ್ ಲೋಟಸ್ ಬ್ಲಾಸಮ್ ಎಗೇನ್, ಹೋಪ್ ಸೊ. ಸೊ ವೆಯ್ಟಿಂಗ್. ಸೊ ಯಾರಿಗೆ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಯಾರಿಗೆ ಓಟ್ ಹಾಕಿದ್ದೀರಾ ಅಂತ. ಸೀಕ್ರೆಟ್ ಮೇಂಟೈನ್ ಮಾಡೋದ್ರಲ್ಲಿ ಏನೂ ಬರಲ್ಲ, ಇಲ್ಲ ಹೇಳ್ಕೊಳ್ಳೋದ್ರಲ್ಲೂ ಏನೂ ಹೋಗಲ್ಲ, ಇಲ್ಲ ಸೀಕ್ರೆಟ್ ಮೇಂಟೈನ್ ಮಾಡೋದ್ರಿಂದ ಏನೂ ಕೂಡ ಬರಲ್ಲ ಅಷ್ಟೇ. ಇದೊಂದು ಕ್ಯೂರಿಯಸ್ ಅಷ್ಟೇ. ನಡಿ ನೀನು ಮಲ್ಕೋಗು. ಓಕೆ ಫ್ರೆಂಡ್ಸ್. ಸೊ ತಂಗಿಯವರೆಲ್ಲ ಬಂದು, ನಾನು ಕ್ರಿಕೆಟ್ಗೆ ಬಿಟ್ಟು ಬರೋಕ್ಕೆ ಹೋಗಿದ್ದೆ. ಸೊ ಅವಾಗ ಬಂದು ಓಟ್ ಹಾಕಿಬಿಟ್ಟು ಬಂದರು. ಆ್ಯಂಡ್ ಬಂದಮೇಲೆ ನಾನು ಇನ್ನೂ ಪ್ರಕುಲ್ ಬಂದಿರಲಿಲ್ಲ. ಸೊ ಅಪ್ಪ ಕೂಡ ಒಂದು ಸ್ವಲ್ಪ ಬೇಗ ಬಂದಿದ್ದರು ಫ್ಯಾಕ್ಟ್ರಿಯಿಂದ. ಇವತ್ತು ಓಟ್ ಅಲ್ವಾ, ಒಂದು ಸ್ವಲ್ಪ 1 ಅವರ್ ಮುಂಚೆನೇ ಬಂದಿದ್ದರು ಫ್ಯಾಕ್ಟ್ರಿ ಕ್ಲೋಸ್ ಮಾಡಿಕೊಂಡು. ಆ್ಯಂಡ್ ನಾನು ಟೀ ಮಾಡ್ತಾಯಿದ್ದೆ. ಸೊ ಹಾಗೆ ಟೀ ಎಲ್ಲ ಆದಮೇಲೆ ಅವ್ರದ್ದೊಂದು ಸ್ವಲ್ಪ ಸಿಂಪಲ್ಲಾಗಿ ಆ್ಯನಿವರ್ಸರಿ, ಅಂದರೆ ಕೇಕ್ ಕಟ್ ಮಾಡಿಸೋಣ ಅಂತ. ಆ್ಯನಿವರ್ಸರಿ ನೆನ್ನೆ ಇತ್ತು 25th. ಸೊ ಇವತ್ತು ಒಂದು ಸ್ವಲ್ಪ ಸಿಂಪಲಾಗಿ ಮಾಡಿಸೋಣ ಅಂತ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಅದನ್ನು ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಅಂತ ಹೇಳ್ಕೊತೀನಿ. ಇನ್ನೇನು ಹೇಳೋದು. ಸೊ ದಯವಿಟ್ಟು ಎಲ್ಲ ವೀಡಿಯೋಸ್ನೂ ನೋಡಿ ಅಂತ ಹೇಳ್ತೀನಿ. ತುಂಬ ಜನ ತುಂಬ ವೀಡಿಯೋಸ್ ನೋಡ್ತಾ ಇಲ್ಲ, ಆಮೇಲೆ ಬಂದು ಕ್ವೆಶನ್ ಮಾಡ್ತೀರಾ. ಸೊ ಹಾಗಾಗಿ ಕಂಪ್ಲೀಟಾಗಿ ನೋಡಿ. మక్కుం పెట్టకూడదు ఎవడే కానీ అట్లా. పో 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 పెట్టించుకోపో. అది పో అడికి పెట్టించుకోపో. గుడ్ గర్ల్ కదా. బాబాకి పెళ్లి దింపండి మరి బాబు నాకు కింద పడి తినిపి. బాబాకి పెట్టు. బాబాకి దింపేపో కేక్. పెట్టు పెట్టుకో. బాబా పెట్టా. హ్యాపీ మ్యారేజ్ యానివర్సరీ. ప్రకుల్ తీత్రా. ప్రకుల్ తీది రన్ అవుతుంది.
బాబు ఫోన్ చేయాలమ్మా తింపి బయట ఎంత తింపి తినిపించు బాబాయ్. తింటావు కప్పు చాలా ఇక్కడ వద్దా?